ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ 15th August ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಂಡಿರಿ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ಯಾವ ಅಥಾರಿಟಿ ಫ್ರೀಯಾಗಿ ಲೀಗಲ್ ಸರ್ವಿಸಸ್ ಕೊಡುತ್ತೆ ವೀಕರ್ ಸೆಕ್ಷನ್ಸಿಗೆ? ಸೊ ವೀಕರ್ ಸೆಕ್ಷನ್ಸಿಗೆ ಫ್ರೀ ಲೀಗಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಅಥಾರಿಟಿನೇ ನಮಗೆ ನಾಲ್ಸಾ ಅಂತ. ಈ ನಾಲ್ಸಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಈ ಅಥಾರಿಟಿ ನಾಲ್ಸಾ ಫುಲ್ ಫಾರ್ಮ್ ಏನಾಗಿರುತ್ತೆ ನಾಲ್ಸಾ ಅದು ಅಂತಂದರೆ, ಇದು ನ್ಯಾಷನಲ್ ಲೀಗಲ್ ಸರ್ವೀಸಸ್ ಅಥಾರಿಟಿ. NA ಅಂತಂದರೆ ನ್ಯಾಷನಲ್ ಲೀಗಲ್ ಸರ್ವೀಸಸ್ ಅಥಾರಿಟಿ. ಸೊ ನ್ಯಾಷನಲ್ ಲೀಗಲ್ ಸರ್ವೀಸಸ್ ಅಥಾರಿಟಿ ನಾಲ್ಸಾ ಅಂತ. ಇದೇನು ಮಾಡುತ್ತೆ ಅಂತಂದರೆ, ಲೀಗಲ್ ಸಿಸ್ಟಮ್ಮು ಫ್ರೀ ಹಾಗೂ ಫೇರ್ ಇರಬೇಕು, ಮೀನಿಂಗ್ಫುಲ್ ಜಸ್ಟಿಸ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ತೊಗೊಂಬಂದಿರೋವಂಥದ್ದು. ಬ್ಯಾಕ್ಗ್ರೌಂಡ್ ಏನು ಇದಕ್ಕೆ? ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ನೋಡಿ, ಇವಾಗ ಯಾರ್ದಾದ್ರೂ ಒಬ್ಬರ ಮೇಲೆ ಕೇಸ್ ಇದ್ದರೆ ಎಲ್ಲರಿಗೂ ಕೂಡ, ಎಲ್ಲ ಪರ್ಸನ್ಸ್ಗೂ ಕೂಡ ಅವ್ರ ಮೇಲೆ ಅವ್ರ ಜೊತೆಗೆ ಒಂದು ಲಾಯರ್ನ ಇಟ್ಕೊಂಡು ಫೈಟ್ ಮಾಡ್ಕೊಳ್ಳೋದಕ್ಕೆ ಕೆಪಾಸಿಟಿ ಇರಲ್ಲ. ಯಾಕಂತಂದರೆ ಲಾಯರ್ಗೆ ಫೀಸ್ ಕೊಡಬೇಕಾಗತ್ತೆ, ಕೋರ್ಟ್ ಫೀಸ್ ಎಲ್ಲ ಕೊಡಬೇಕಾಗತ್ತೆ, ಈ ಥರದ್ದೆಲ್ಲ ಬೇರೆ ಅಡಿಷ್ನಲ್ಲು ನಮಗೆ ಖರ್ಚುಗಳಿರುತ್ತೆ. ಸೊ ಅದಕ್ಕೋಸ್ಕರ ಬೇರೆಯವ್ರು ಏನು ಮಾಡಬೇಕು, ನಾರ್ಮಲಾಗಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಏನು ಮಾಡ್ಕೋಬೇಕಾಗತ್ತೆ, ಅಕಸ್ಮಾತ್ ಅವ್ರಿಗೆ ಲೀಗಲ್ ಸರ್ವಿಸಸ್ ತೊಗೊಳ್ಳೋದೇ ಗೊತ್ತಿಲ್ಲ ಅಂತಂದರೆ ಆ ಟೈಮಲ್ಲಿ ಏನು ಮಾಡಬೇಕಾಗತ್ತೆ? ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈಕ್ವಾಲಿಟಿನೇ ಇರಲ್ಲ. ಅಂತಂದರೆ ಕೆಲವೊಂದು ಸೆಕ್ಷನ್ಸು ಸೊಸೈಟಿದು ಕೆಲವೊಂದು ಸೆಕ್ಷನ್ಸಿಗೆ ಅಷ್ಟೇ ಲಾಯರ್ಸ್ ಅವ್ರನ್ನ ಹೈಯರ್ ಮಾಡ್ಕೊಳ್ಳೋಂಥ ಒಂದು ಪವರ್ ಇರುತ್ತೆ, ಬಟ್ ಬೇರೆಯವ್ರಿಗಿರಲ್ಲ ಅಂತ ಹೇಳ್ಬಿಟ್ಟು ನಾಲ್ಸಾನ ತೊಗೊಂಬಂದಿದ್ರು. ಈ ನಾಲ್ಸಾ ಏನು ಮಾಡುತ್ತೆ ಅಂತಂದರೆ, ವೀಕರ್ ಸೆಕ್ಷನ್ ಆಫ್ ಸೊಸೈಟಿಗೆ ಫ್ರೀಯಾಗಿ ಅವರು ಲಾಯರ್ನ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ ಬೇರೆ ಬೇರೆ ಲಾಯರ್ಸ್ ಅವರು ಕೂಡ ಇದು ವಾಲಂಟರಿಯಾಗಿ ಇದರಲ್ಲಿ ಕೇಸಸ್ನ ತೊಗೊಂಡ್ಬಿಟ್ಟು ಫೈಟ್ ಮಾಡ್ತಾ ಇರ್ತಾರೆ. ನೀವು ನೋಡ್ಕೊಂಡಿರ್ಬೋದು, ಎಷ್ಟೊಂದು ಕೇಸಸ್ ಇರುತ್ತೆ, ಫುಲ್ಲು ಹೈ ಲೆವೆಲ್ ಕೇಸಸ್ ಎಲ್ಲ ಇರುತ್ತಲ್ಲ. ಸೊ ಆ ಕೇಸಸಲ್ಲಿ ಯಾರು ವಿಕ್ಟಿಮ್ಸ್ ಇರ್ತಾರೆ ಅವ್ರ ಜೊತೆನೂ ಕೂಡ ಕೆಲವೊಂದು ಸರಿ ಲಾಯರ್ಸ್ ಇರ್ತಾರೆ. ನೋಡಿ, ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ನಿರ್ಭಯಾ ಕೇಸ್ ಆಗಿರ್ಬೋದು. ಸೊ ನಿರ್ಭಯಾ ಕೇಸಲ್ಲಿ ಇಡೀ ದೇಶ ವಿಕ್ಟಿಮ್ಸ್ ಅದು ಯಾರು ಕಲ್ಪ್ರಿಟ್ಸ್ ಇದ್ರಲ್ಲ ಅವ್ರಿಗೆ ಅಗೇನ್ಸ್ಟ್ ಆಗಿದ್ರು, ಬಟ್ ಅವ್ರ ಪ್ರಕಾರನೂ ಕೂಡ ಅವ್ರಿಗೂ ಕೂಡ ಒಬ್ಬರು ಲಾಯರ್ ಇದ್ದರು. ಯಾಕೆ ಅಂತಂದರೆ ಎಲ್ಲ ಕಡೆಯಿಂದನೂ ಕೂಡ ಹಿಯರಿಂಗ್ ಕೇಳಲೇಬೇಕು, ಆವಾಗಲೇ ನಾವು ಜಸ್ಟಿಸು ಪ್ರೊವೈಡ್ ಮಾಡ್ಕೊಳಕ್ಕಾಗೋದು ಅಂತ. ಸೊ ಮಾರ್ಜಿನಲೈಸ್ಡು ಮತ್ತು ಡಿಸಡ್ವಾಂಟೇಜ್ ಸೆಕ್ಷನ್ಸಿಗೆ ಲೀಗಲ್ ಸಿಸ್ಟಮು ಈಕ್ವಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡಿರೋವಂಥದ್ದು. ಈಗ ಈ ನಾಲ್ಸಾ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ರೀಸೆಂಟಾಗಿ ಈ ಲೀಗಲ್ ಸರ್ವೀಸಸ್ ಇದೆಯಲ್ಲ, ಈ ಲೀಗಲ್ ಸರ್ವೀಸಸ್ಗೆ ರಿಲೇಟಾಗಿ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಈ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದು ಯಾರು ಅಂತಂದರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದನ್ನು ಲಾಂಚ್ ಮಾಡಿದ್ರು, ಅದಕ್ಕೋಸ್ಕರ ನಾಲ್ಸಾ ನಮಗೆ ನ್ಯೂಸಲ್ಲಿತ್ತು. ಸೊ ಇದೇನು ಮಾಡುತ್ತೆ ಅಂತಂದರೆ, ಲೀಗಲ್ ಅಸಿಸ್ಟೆನ್ಸು, ಲೀಗಲ್ ಅಡ್ವೈಸು, ಬೇರೆ ಗ್ರೀವೆನ್ಸಸ್ ಎಲ್ಲದೂ ಕೂಡ ಈ ಅಪ್ಲಿಕೇಶನಲ್ಲಿ ಪ್ರೊವೈಡ್ ಮಾಡ್ತಾ ಇರುತ್ತೆ. ನಾಲ್ಸಾ ಬಗ್ಗೆನೇ ನಾವು ನೋಡ್ಕೋಬೇಕು. ನಾಲ್ಸಾ ಬಗ್ಗೆ ಅಡಿಷ್ನಲ್ ಪಾಯಿಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಇದೊಂದು ಆ್ಯಕ್ಟಿಂದ ಬಂದಿರುವಂಥದ್ದು. ಯಾವುದು? ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟ್. ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟ್ 1987 ಅಂಡರಲ್ಲಿ ನಮಗೆ ನಾಲ್ಸಾ ಬಂದಿದ್ದು. ಸೊ ಫ್ರೀ ಲೀಗಲ್ ಸರ್ವೀಸಸ್ಸು ವೀಕರ್ ಸೆಕ್ಷನ್ಸಿಗೆ ಪ್ರೊವೈಡ್ ಮಾಡುತ್ತೆ. ಇದರ ಅಂಡರಲ್ಲಿ ಇನ್ನೊಂದು ನೋಡ್ಕೊಳ್ಬೇಕು, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಯಾವಾಗ ಆಗಿರುವಂಥದ್ದು ಇದು? 1976 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ ಆ್ಯಕ್ಟ್ ಅಂಡರಲ್ಲಿ ಹೊಸ ಆರ್ಟಿಕಲ್ನ ಇನ್ಸರ್ಟ್ ಮಾಡಿದ್ರು, ಆರ್ಟಿಕಲ್ ನಂಬರ್ 39A. ಸೊ ಏನಿದು ಆರ್ಟಿಕಲ್ ನಂಬರ್ 39A ಅಂತಂದರೆ, ಸ್ಟೇಟಿಗೆ ಫ್ರೀ ಲೀಗಲ್ ಏಡು, ಸೂಟೇಬಲ್ ಲೆಜಿಸ್ಲೇಷನ್ ಪ್ರೊವೈಡ್ ಮಾಡಬೇಕು, ಸ್ಕೀಮ್ಸ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮಾಡ್ಕೊಂಡಿದ್ದಿತ್ತು. ಆರ್ಟಿಕಲ್ ನಂಬರ್ 39A ಇಟ್ ಡೈರೆಕ್ಟ್ಸ್ ದ ಸ್ಟೇಟ್ ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಬೈ ಸೂಟೇಬಲ್ ಲೆಜಿಸ್ಲೇಷನ್ ಆರ್ ಸ್ಕೀಮ್. ಫ್ರೀ ಲೀಗಲ್ ಏಡ್ಗೋಸ್ಕರ ಬೇಕಾಗಿರೋಂಥ ಲಾ ಮಾಡಿ ಅಥವಾ ಅದಕ್ಕೊಂದು ಸ್ಕೀಮ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ 39A ಹೇಳಿತ್ತು. ಇದರ ಪ್ರಕಾರನೇ ಏನು ಮಾಡಿತ್ತು ಅಂತಂದರೆ, ಒಂದು ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟ್, ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು 1987. ಈ ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟ್ ಅಂಡರಲ್ಲಿ ನಮಗೆ ನಾಲ್ಸಾ ಬಂದಿತ್ತು. ಗೊತ್ತಾಯ್ತಲ್ಲ? ಸೊ ಇದು ನಿಮಗೆ ಕಂಪ್ಲೀಟಾಗಿ ಇದು ಬ್ಯಾಕ್ಗ್ರೌಂಡ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಫಸ್ಟಿಂದ ಮೆನ್ಷನ್ ಮಾಡ್ಕೊತಾ ಇದ್ದಿದ್ದು, ಪರ್ಸನ್ಸು ಹೂ ಆರ್ ಎಲಿಜಿಬಲ್ ಫಾರ್ ಫ್ರೀ ಆ್ಯಂಡ್ ಲೀಗಲ್ ಏಡು, ಯಾರ್ಯಾರು ತೊಗೋಬೋದು ಈ ಲೀಗಲ್ ಏಡು, ಫ್ರೀ ಆ್ಯಂಡ್ ಲೀಗಲ್ ಏಡು ತೊಗೊಳೋದಕ್ಕೆ ಯಾರ್ಯಾರಿಗೆ ಪ್ರಾವಿಷನ್ಸ್ ಇದೆ. ಸೊ ವೀಕರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ಅವರೇ ಮೆನ್ಷನ್ ಮಾಡಿದ್ದಾರೆ. ಅದರ ಪ್ರಕಾರ ನಾವು ನೋಡ್ಕೋಬೇಕು ಅಂತಂದರೆ, ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ ಕಮ್ಯುನಿಟಿ, ನೆಕ್ಸ್ಟು ವುಮೆನ್ನು,
ಮತ್ತು ಚಿಲ್ಡ್ರನ್ನು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇಂಡಸ್ಟ್ರಿಯಲ್ ವರ್ಕ್ಮೆನ್ ಇರ್ತಾರಲ್ಲ ಅವರು, ಇಂಡಸ್ಟ್ರಿಯಲ್ ವರ್ಕ್ಮೆನು. ಅದಾದಮೇಲೆ ಟ್ರಾಫಿಕಿಂಗ್ ಆಗಿರುತ್ತೆ ನೋಡಿ. ಸೊ ಟ್ರಾಫಿಕಿಂಗ್ ಆಗಿರ್ತಾರಲ್ಲ, ಹ್ಯೂಮನ್ ಬೀಯಿಂಗ್ಸ್ ಟ್ರಾಫಿಕಿಂಗು ಅಥವಾ ಬೆಗ್ಗರ್ಸು, ಸೊ ಇವ್ರಿಗೆಲ್ಲರಿಗೂ ಕೂಡ ಎಲಿಜಿಬಿಲಿಟಿ ಇರುತ್ತೆ. ಅದಾದಮೇಲೆ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ ಆಗಿರುತ್ತಲ್ಲ, ಅದಾದಮೇಲೆ ಎಕ್ಸಾಂಪಲು ಫ್ಲಡ್ಡು, ಅದಾದಮೇಲೆ ಡ್ರಾಟು, ಅರ್ತ್ಕ್ವೇಕು, ಇದರಿಂದಾಗಿ ಎಫೆಕ್ಟ್ ಯಾರು ಆಗಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ಎಲಿಜಿಬಿಲಿಟಿ ಇರುತ್ತೆ. ನೆಕ್ಸ್ಟು ಯಾರು ಇವಾಗ ಕಸ್ಟಡಿಯಲ್ಲಿದ್ದಾರಲ್ಲ, ಪರ್ಸನ್ಸ್ ಇನ್ ಕಸ್ಟಡಿಯಲ್ಲಿದ್ದಾರೆ, ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಿಲ್ಲ, ಅವ್ರಿಗೂ ಕೂಡ ಇದು ಎಲಿಜಿಬಿಲಿಟಿ ಇರುತ್ತೆ ನೀವು ಫ್ರೀ ಆ್ಯಂಡ್ ಲೀಗಲ್ ಏಡ್ ಪಡ್ಕೊಳ್ಳೋದಕ್ಕೆ. ಸೊ ಫ್ರೀ ಆ್ಯಂಡ್ ಲೀಗಲ್ ಏಡ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಕೊಳೋಣ. ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಡೇ ರೀಸೆಂಟಾಗಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಸೊ ಇದು ಯಾವ ಡೇನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಅಬ್ಸರ್ವ್ ಮಾಡ್ಕೊಂಡಿರೋದು ಅಂತಂದರೆ, ಸ್ವದೇಶಿ ಮೂಮೆಂಟು ಸ್ಟಾರ್ಟ್ ಆಗಿತ್ತಲ್ಲ, ಸ್ವದೇಶಿ ಮೂಮೆಂಟ್ ಸ್ಟಾರ್ಟ್ ಆಗಿರೋಂಥ ದಿನನ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಅದು ಪ್ರತಿ ವರ್ಷ ನಾವು August 7th ಇಂದ ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಪ್ರತಿ ವರ್ಷ August 7th ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. August 7th ನಮಗೆ ಇದು ಸ್ವದೇಶಿ ಮೂಮೆಂಟು ಸ್ಟಾರ್ಟ್ ಆಗಿದ್ದಿತ್ತು. August 7th ನಮಗೆ ಸ್ಟಾರ್ಟ್ ಆಗಿದ್ದು ಸ್ವದೇಶಿ ಮೂಮೆಂಟು. ಈ ಸ್ವದೇಶಿ ಮೂಮೆಂಟ್ ಯಾಕೆ ಸ್ಟಾರ್ಟ್ ಆಗಿತ್ತು? ಈ ಸ್ವದೇಶಿ ಮೂಮೆಂಟ್ ಯಾಕೆ ಸ್ಟಾರ್ಟ್ ಆಗಿತ್ತು ಅಂತಂದರೆ, ಬೆಂಗಾಲಿಂದು ಪಾರ್ಟಿಷನ್ ಆಗಿತ್ತಲ್ಲ, ಪಾರ್ಟಿಷನ್ ಆಫ್ ಬೆಂಗಾಲು. ಸೊ ಬೆಂಗಾಲಿಂದು ಪಾರ್ಟಿಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದರ ಅಗೇನ್ಸ್ಟು ಪ್ರೊಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವದೇಶಿ ಮೂಮೆಂಟು ಸ್ಟಾರ್ಟ್ ಆಗಿದ್ದಿತ್ತು. ಇದ್ರ ಪ್ರಕಾರ ಏನು ಮಾಡಿದರು ಅಂತಂದರೆ, ಸ್ವದೇಶಿ ಮೂಮೆಂಟಲ್ಲಿ ಡೊಮೆಸ್ಟಿಕ್ ಪ್ರಾಡಕ್ಟ್ಸು ಅಥವಾ ಡೊಮೆಸ್ಟಿಕ್ ಪ್ರೊಡಕ್ಷನ್ನಿನ ಪ್ರೊಸೆಸ್ಸು ಜಾಸ್ತಿ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಇವಾಗ ನೆಕ್ಸ್ಟ್ ಪಾಯಿಂಟು ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಅಂತ ಹೇಳ್ಬಿಟ್ಟು ಕರೆದ್ವಿ. ಸೊ ಹ್ಯಾಂಡ್ಲೂಮ್ಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಈ ಹ್ಯಾಂಡ್ಲೂಮ್ ಅಂತಂದರೆ ಏನು? ಈಗ ವೀವಿಂಗು, ಹೊಲಿಗೆ ಆಗ್ತಾರಲ್ಲ, ಅದು ಇದ್ರ ಪ್ರಕಾರ ಏನು ಯೂಟಿಲೈಸ್ ಮಾಡ್ಕೊತಾರೆ, ಮ್ಯಾನ್ಯುವಲ್ ಪವರ್ ಏನು ಯೂಟಿಲೈಸ್ ಮಾಡ್ಕೊತಾರಲ್ಲ ಅದನ್ನೆಲ್ಲ ಹ್ಯಾಂಡ್ಲೂಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ಮಷೀನ್ಸ್ ಇರೋವಂಥದ್ದು, ಎಲ್ಲ ಎಲೆಕ್ಟ್ರಾನಿಕ್ ಇರೋವಂಥ ಮೆಷಿನ್ಸ್ ಏನಾದರೂ ಇದ್ದರೆ ಅವನ್ನೆಲ್ಲ ಪವರ್ ಲೂಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹ್ಯಾಂಡ್ಲೂಮ್ ಅಂತ ಹೇಳಿದ ತಕ್ಷಣ ನಾವು ಕ್ಲಾತ್ ಪ್ರೊಡಕ್ಷನ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು. ಸೊ ಓವರಾಲ್ ಕ್ಲಾತ್ ಪ್ರೊಡಕ್ಷನಲ್ಲಿ 15% ಅಷ್ಟೇ ಹ್ಯಾಂಡ್ಲೂಮ್ ಇಂಡಸ್ಟ್ರಿ ಇದು ಪ್ರೊವೈಡ್ ಮಾಡ್ತಿರೋವಂಥದ್ದು, 15% ಅಷ್ಟೇ ಕಾಂಟ್ರಿಬ್ಯೂಷನ್ ಇರುವಂಥದ್ದು. ಅದಾದಮೇಲೆ 60% ಬಂದ್ಬಿಟ್ಟು ಪವರ್ ಲೂಮ್ಸು ಕಾಂಟ್ರಿಬ್ಯೂಟ್ ಮಾಡುತ್ತೆ. 60% ನಮಗೆ ಪವರ್ ಲೂಮ್ಸು ಕಾಂಟ್ರಿಬ್ಯೂಷನ್ ಇಟ್ಟಿರುತ್ತೆ. ಸೊ ಇಷ್ಟು ಪಾಯಿಂಟ್ಸು ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟು ಗೌರ್ಮೆಂಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಅಂತ ಇದೆ ಕಂಪ್ಲೀಟಾಗಿ ಜುಲೈ 2022 ಇಂದ ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದೆ. ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಂದರೆ ಏನು ಅದನ್ನು ನಾವು ತಿಳ್ಕೊಂಡಿರಬೇಕು. ಇವಾಗ ನೀವು ಎಲ್ಲಾದರೂ ಹೋದಾಗ ಈಗ ಎಕ್ಸಾಂಪಲ್ ಮದುವೆಗೆ ಹೋದಾಗ ಪ್ಲಾಸ್ಟಿಕ್ ಕಪ್ ಇಟ್ಟಿರ್ತಾರೆ ನೋಡಿ. ಸೊ ಇದು ಪ್ಲಾಸ್ಟಿಕ್ ಕಪ್ ಯಾವ ಥರ ಇರುತ್ತೆ ಅಂತಂದರೆ, ಒಬ್ಬರೇ ಕುಡಿದ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಡಿಸ್ಪೋಸ್ ಮಾಡ್ಕೊಂಡ್ಬಿಟ್ಟಿರೋಂಥದ್ದು, ಅಂತಂದರೆ ಒಂದೇ ಸರಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇರೋವಂಥದ್ದು. ಅದಕ್ಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದಕ್ಕೆ ಪ್ಲೇಟ್ಸ್ಗಳು ಇರುತ್ತೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳಿರುತ್ತೆ, ಈ ಥರದ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಪ್ಲಾಸ್ಟಿಕ್ಕಿನ ಪೊಲ್ಯೂಷನು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಫಸ್ಟ್ ಸ್ಟೆಪ್ಪು ಅವಾಯ್ಡ್ ಮಾಡ್ಕೊಂಡಿರಬೇಕು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಿಂದು ಅವಾಯ್ಡ್ ಮಾಡ್ಕೊಂಡಿದ್ರೆ ನಮಗೆ ಬೇರೆ ಕಡೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಯಾಕಂತಂದರೆ ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ಸು ಕಂಪ್ಲೀಟಾಗಿ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತಂದರೆ, ಕೆಲವೊಂದು ಪ್ಲಾಸ್ಟಿಕ್ಸ್ ಮಾತ್ರ ಅಲೋ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ 40 ಮೈಕ್ರೋನ್ಕಿಂತ ಜಾಸ್ತಿ ಇರುವಂಥ ಪ್ಲಾಸ್ಟಿಕ್ಕು. ಈ 40 ಮೈಕ್ರೋನ್ಕಿಂತ ಜಾಸ್ತಿ ಇರುವಂಥ ಪ್ಲಾಸ್ಟಿಕ್ಸ್ ಎಲ್ಲ ಯಾಕೆ ಅಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಇದನ್ನು ರೀಸೈಕಲ್ ಮಾಡ್ಬೋದು ನೀಟಾಗಿ. ಬಟ್ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು ಅಥವಾ ನಾವು ತರಕಾರಿ ಎಲ್ಲ ತೊಗೊಂಡೋದಾಗ ಒಂದು ಚಿಕ್ಕ ಪ್ಲಾಸ್ಟಿಕ್ ಕೊಟ್ಟಿರ್ತಾರೆ ನೋಡಿ, ನಮಗೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಕೊಟ್ಟಿರ್ತಾರೆ, ತುಂಬಾ ತೆಳ್ಳಗಿರುತ್ತೆ ಪ್ಲಾಸ್ಟಿಕ್, ಟಿಶ್ಯೂ ಪೇಪರ್ ಥರ ಇರುತ್ತೆ. ಸೊ ಈ ಥರದ ಪ್ಲಾಸ್ಟಿಕ್ ಎಲ್ಲದು ಕೂಡ ತುಂಬ ಹಾರ್ಮ್ಫುಲ್ ಇರುತ್ತೆ ನೇಚರ್ಗೆ. ಸೊ ಅದಕ್ಕೋಸ್ಕರ ಇದನ್ನು ಬ್ಯಾನ್ ಮಾಡಬೇಕು ಜುಲೈ 2022 ಇಂದ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಡಿಸೈಡ್ ಮಾಡ್ಕೊಂಡಿದೆ. ಸೊ ಈ ಬ್ಯಾನು ನೆಕ್ಸ್ಟ್ ಇಯರು ಕೂಡ ಆಗ್ತಾಯಿದೆ. ಕೆಲವೊಂದು ಐಟಮ್ಸು ನೆಕ್ಸ್ಟ್ ಇಯರು ಕೂಡ ಬ್ಯಾನ್ ಆಗುತ್ತೆ. ಎಲ್ಲೆಲ್ಲಿ ನಾವು ಅವಾಯ್ಡ್ ಮಾಡ್ಕೋಬೋದು ಅವೆಲ್ಲದು ಕೂಡ ನೆಕ್ಸ್ಟ್ ಇಯರು ಬ್ಯಾನ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕೆಲವೊಂದು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ, ಈಗ ಇಯರ್ ಬಡ್ಸ್ ಇರುತ್ತೆ ನೋಡಿ. ಸೊ ಇದು ಇಯರ್ ಬಡ್ಸ್ ಇರುತ್ತೆ, ಈ ಥರ ಇರುತ್ತೆ. ಸೊ ಇಲ್ಲೂ ಕೂಡ ಹತ್ತಿ ಇರುತ್ತೆ, ಅದಾದಮೇಲೆ ಇಲ್ಲೂ ಕೂಡ ಹತ್ತಿ ಇರುತ್ತಲ್ಲ, ಕಿವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತಾ ಇರ್ತೀವಿ. ಬಟ್ ENT ಅವರೆಲ್ಲ ಅದನ್ನು ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಬಟ್ ಅಂದ್ರೂ ಕೂಡ ತುಂಬ ಫೇಮಸ್ ಇರುವಂಥದ್ದೇ ಕಿವಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಲ್ಲಿ ಮಧ್ಯದಲ್ಲಿ ಸ್ಟಿಕ್ ಇರುತ್ತಲ್ಲ, ಈ ಸ್ಟಿಕ್ಕು ಪ್ಲಾಸ್ಟಿಕ್ಕಿಂದ ಇರುತ್ತೆ, ಇದನ್ನು ತೆಗಿಬೇಕು. ಅದಾದಮೇಲೆ ಬಲೂನ್ಸ್ಗಳಿರುತ್ತಲ್ಲ, ಬಲೂನ್ಸ್ಗಳಿಗೆ ಸ್ಟಿಕ್ಸ್ ಇರುತ್ತೆ, ಇದು ಕೂಡ ಪ್ಲಾಸ್ಟಿಕ್ಕಿಂದ ಇರುತ್ತೆ, ಇದನ್ನು ಕೂಡ ತೆಗಿಬೇಕು. ಅದಾದಮೇಲೆ ಫ್ಲ್ಯಾಗ್ಸ್ಗಳು, ಇವತ್ತು ಇಂಡಿಪೆಂಡೆನ್ಸ್ ಡೇ, ಇವತ್ತು ಎಷ್ಟೊಂದು ಫ್ಲ್ಯಾಗ್ಸ್ಗಳು ನೋಡ್ತೀರಾ ನೀವು ಪ್ಲಾಸ್ಟಿಕಲ್ಲಿ ಇರುವಂಥದ್ದು, ಇವನ್ನು ತೆಗಿಬೇಕು. ಈ ಥರದ್ದು ಕೆಲವೊಂದು ಐಟಮ್ಸ್ನ ಅವರೇ ಲಿಸ್ಟ್ ಮಾಡಿದ್ದಾರೆ. ಸಿಗರೇಟ್ ಪ್ಯಾಕ್ಸ್ ಆಗಿರ್ಬೋದು, PVC ಬ್ಯಾನರ್ಸ್ ಆಗಿರ್ಬೋದು. PVC ಬ್ಯಾನರ್ಸಲ್ಲೂ ಕೂಡ 100 ಮೈಕ್ರೋನ್ಕಿಂತ ಕಮ್ಮಿ ಇದ್ದರೆ ಅದನ್ನು ಅಲೋ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇದೆ. ಸೊ ಇವನ್ನೆಲ್ಲದನ್ನು ಕೂಡ ನೆಕ್ಸ್ಟ್ ಇಯರಿಂದನೇ ಮಾಡ್ತಾರೆ. ಬಟ್ ಕಂಪ್ಲೀಟಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ನಾವು
2022 ಕಂಪ್ಲೀಟಾಗಿ ತೆಗೆದಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಗೌರ್ಮೆಂಟು. ನೆಕ್ಸ್ಟ್ ಸ್ಪಟ್ನಿಕ್ 5 ವ್ಯಾಕ್ಸಿನು ನಮಗೆಲ್ಲರಿಗೂ ಗೊತ್ತು. ಸೊ ಈ ಸ್ಪಟ್ನಿಕ್ 5 ವ್ಯಾಕ್ಸಿನ್ ಇದೆಯಲ್ಲ, ಇಂಡಿಯಾದಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ವೋಕ್ ಹಾರ್ಟು ನಮಗೆ ಈ ಸ್ಪಟ್ನಿಕ್ 5 ವ್ಯಾಕ್ಸಿನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಫಸ್ಟು ಈ ಸ್ಪಟ್ನಿಕ್ 5 ವ್ಯಾಕ್ಸಿನು, ಸೊ ಸ್ಪಟ್ನಿಕ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥದ್ದು ಅಥವಾ ಯಾವ ದೇಶದಿದು ವ್ಯಾಕ್ಸಿನ್ ಅಂತ ಕೇಳಿದ್ರೆ ನಮಗೆಲ್ಲರಿಗೂ ಮುಂಚೆನೇ ನೋಡ್ಕೊಂಡಿರೋಂಗೆ ರಷ್ಯಾದಿದು ವ್ಯಾಕ್ಸಿನು. ಸೊ ರಷ್ಯಾದಲ್ಲಿ ಇರೋಂಥ ಕಂಪನಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊತಾ ಇರುತ್ತೆ. ಸೊ ಅದು ಎನ್ಝೋ ಹೆಲ್ತ್ ಕೇರ್ ಮತ್ತು ರಷ್ಯಾ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಇದೆ. ಸೊ ಎನ್ಝೋ ಹೆಲ್ತ್ ಕೇರು ಮತ್ತು ರಷ್ಯಾ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಜೊತೆಗೆ ಇದು ವೋಕ್ ಹಾರ್ಟ್ ಏನಿದೆಯಲ್ಲ, ಸೊ ಇದು ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದೆ. ವೋಕ್ ಹಾರ್ಟ್ ಬಂದ್ಬಿಟ್ಟು ಬಾಂಬೆ ಬೇಸ್ಡ್, ಅದು ಫಾರ್ಮಾಸ್ಯೂಟಿಕಲ್ ಮತ್ತು ಬಯೋಟೆಕ್ನಾಲಜಿಕಲ್ ಕಂಪನಿ ಇದು. ಸೊ ಇವರು ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಅಂತಂದರೆ ಕೋವಿಡ್-19 ರಷ್ಯನ್ ವ್ಯಾಕ್ಸಿನು ಏನಿದು ಸ್ಪಟ್ನಿಕ್ 5 ಇದೆಯಲ್ಲ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಸೊ ಇವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಸುಮಾರು 620 ಮಿಲಿಯನ್ ಡೋಸಸ್ನ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಯಾವುದ್ರ ಡೋಸಸ್ ಅಂತಂದರೆ ಸ್ಪಟ್ನಿಕ್ 5 ಮತ್ತು ಇನ್ನೊಂದು ಸ್ಪಟ್ನಿಕ್ ಲೈಟ್ ಅಂತ ಬರುತ್ತೆ. ಸ್ಪಟ್ನಿಕ್ ಲೈಟ್ ಬಂದ್ಬಿಟ್ಟು ಇವಾಗ ನಾವು ಕೋವಿಶೀಲ್ಡು ಕೋವ್ಯಾಕ್ಸಿನ್ ಎಲ್ಲ ಎರಡೆರಡು ತೊಗೊತೀವಲ್ಲ, ಸ್ಪಟ್ನಿಕ್ ಲೈಟ್ ಬಂದ್ಬಿಟ್ಟು ಒಂದೇ ಡೋಸ್ ತೊಗೊಂಡ್ರೆ ಸಾಕಾಗಿರುತ್ತೆ. ಸೊ ಇದನ್ನು 620 ಮಿಲಿಯನ್ ಡೋಸಸ್ಸು ಜೂನ್ 2023 ವರೆಗೂ ಇಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮಗಿದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಪಾಕಿಸ್ತಾನ್ ಯಾರಾಗಿದ್ದಾರೆ ಅಂತಂದರೆ ರೀಸೆಂಟಾಗಿ ಆಯಿಷಾ ಮಲಿಕ್ ಅವರು ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಪಾಕಿಸ್ತಾನ್ ಆಗಿದ್ದಾರೆ. ಇವಾಗ ಆಗಸ್ಟ್ 17ಗೆ ಒಬ್ಬರು ಚೀಫ್ ಜಸ್ಟಿಸು ಇವಾಗಲ್ಲಿರುವಂಥದ್ದು, ಸ್ವಲ್ಪ ಟಂಗ್ ಟ್ವಿಸ್ಟರ್ ಥರ ಆಗ್ತಿದೆ ಇದು. ಸೊ ಅವ್ರ ಹೆಸರು ಬಂದ್ಬಿಟ್ಟು ಇವಾಗ ಜಸ್ಟಿಸ್ ಮುಷೀರ್ ಆಲಮ್ ಅಂತ. ಸೊ ಇವರು ಆಗಸ್ಟ್ 17ಗೆ ರಿಟೈರ್ ಆಗ್ತಾರೆ. ಆಗಸ್ಟ್ 17ಗೆ ಇವರ ಟರ್ಮ್ ಎಂಡ್ ಆಗುತ್ತೆ. ಅದಾದಮೇಲೆ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಬರ್ತಾರೆ ಪಾಕಿಸ್ತಾನಲ್ಲಿ, ಆಯಿಷಾ ಮಲಿಕ್ ಅಂತ ಅವ್ರ ಹೆಸರು. ನೆಕ್ಸ್ಟ್ ನೋಡ್ಕೊಳ್ಳೋಣ. ಯಾವ ಡೇನ ನಾವು ಪಾರ್ಟಿಷನ್ ಹಾರರ್ಸ್ ರಿಮೆಂಬ್ರೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇನ್ಮೇಲೆ ಅಂತ ಕೇಳಿದ್ರೆ ಆಗಸ್ಟ್ 14ನ ನಾವು ಪಾರ್ಟಿಷನ್ಸ್ ಹಾರರ್ ಇನ್ ರಿಮೆಂಬ್ರೆನ್ಸ್ ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಯಾಕೆಂತಂದರೆ ತುಂಬ ಅದರಲ್ಲಿ ಡೆತ್ ಆಗಿತ್ತಲ್ಲ ಅಂತಂದರೆ ನಮಗೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ದಿನ ತುಂಬಾ ಜಾಸ್ತಿ ಡೆತ್ ಆಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಓಲ್ಡೆಸ್ಟ್ ಬಾಲರ್ ಯಾರು ಲಾಸ್ಟ್ 70 ವರ್ಷದಲ್ಲಿ 5 ವಿಕೆಟ್ ತೊಗೊಳ್ಳೋದಕ್ಕೆ ಒಂದರಲ್ಲಿ ಅಂತಂದು ಕೇಳಿದ್ರೆ ಆ್ಯಂಡರ್ಸನ್ ಅವರು. 39 ವರ್ಷ ಇದೆ ಅವ್ರಿಗೆ. 39 ವರ್ಷ 14 ದಿನ ಇರಬೇಕಾದ್ರೆ ಅವರು ವಿಕೆಟ್ ತೊಗೊಂಡ್ರು ಅಂತ. ಅದಾದಮೇಲೆ ಯಾವ ದೇಶ ರೀಸೆಂಟಾಗಿ ಮಾರ್ಬರ್ಗ್ ವೈರಸ್ನ ಡಿಟೆಕ್ಟ್ ಮಾಡ್ಕೊಂಡಿದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಗಿನಿ. ಸೊ ಗಿನಿ ಬಂದ್ಬಿಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಈ ಗಿನಿ ಬಂದ್ಬಿಟ್ಟು ನಮಗೆ ಆಫ್ರಿಕಾದಲ್ಲಿರುವಂಥ ಒಂದು ದೇಶ. ಸೊ ಇಲ್ಲಿ ಈ ಮಾರ್ಬರ್ಗ್ ವೈರಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇದನ್ನು ಎಬೋಲಾ ವೈರಸ್ ಇದೆಯಲ್ಲ ಇದರ ಕಸಿನ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಎಬೋಲಾ ವೈರಸ್ಸಿನ ಕಸಿನ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಯಾಕೆ ಅಂತಂದರೆ ಅದು ಕೂಡ ಬ್ಯಾಟಿಂದನೇ ಬಂದಿರುವಂಥದ್ದು ಅಂತ. ಸೊ ಇದರಲ್ಲಿ ರೀಸೆಂಟಾಗಿ ಒಂದು ಡೆತ್ ಆಯಿತು ಗಿನಿಯಲ್ಲಿ. ಸೊ ಅದಕ್ಕೆ ಅವರು ಈ ಡೆತ್ ಆಗಿರುವಂಥದ್ದು ಮಾರ್ಬರ್ಗ್ ವೈರಸ್ಸಿಂದನೇ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅದರ ರಿಲೇಟೆಡ್ ಅವೇರ್ನೆಸ್ ಇವಾಗ ಸ್ಪ್ರೆಡ್ ಮಾಡಬೇಕು ಅಂತ ಇದ್ದಾರೆ. ಈ ವೈರಸ್ಸು ಯಾವುದರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಕೇಳಿದ್ರೆ ಈಗ ಬಾಡಿಯಲ್ಲಿರುವಂಥ ಫ್ಲೂಯಿಡ್ಸ್ ಆಗಿರ್ಬೋದು ಅಥವಾ ಡಿಸೀಸು ಏನಾದರೂ ಹ್ಯೂಮನ್ಸಲ್ಲಿ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಜರ್ ಆಗ್ತಾಯಿದ್ರೆ ಮೈನ್ಸಿಗೆ, ಕೇವ್ಸಲ್ಲಿ, ಆ ಟೈಮಲ್ಲಿ ರೋಸೆಟ್ ಬ್ಯಾಟ್ ಕಾಲೋನೀಸ್ಗಳಿರುತ್ತಲ್ಲ ಅದಕ್ಕೆ ಎಕ್ಸ್ಪೋಜರ್ ಆದಾಗ ನಮಗೆ ಈ ಡಿಸೀಸ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ. ಕೋಡ್ ರೆಡ್ ಫಾರ್ ಹ್ಯುಮ್ಯಾನಿಟಿ ರಿಪೋರ್ಟು ಇದನ್ನು IPCC ರಿಲೀಸ್ ಮಾಡಿದ್ದಾರೆ. IPCC ಅಂತಂದರೆ ಏನು? ನಮಗೆ IPCC ಅಂತಂದರೆ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. IPCC ಅಂತಂದರೆ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇವರು ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. IPCC ಅಂತಂದರೆ ಏನಾಗಿರುತ್ತೆ, ಇದು ಯುನೈಟೆಡ್ ನೇಷನಿಂದು ಒಂದು ಸೈಂಟಿಫಿಕ್ ಬಾಡಿ. ಇವರೇನಂತಂದರೆ ಕ್ಲೈಮೇಟ್ ಚೇಂಜಿಂದು ಇಂಪ್ಯಾಕ್ಟ್ ನೋಡ್ಕೊತಾ ಇರ್ತಾರೆ. ಕ್ಲೈಮೇಟ್ ಚೇಂಜು ಅಲ್ಲಿ ಇರುವಂಥ ಇಂಪ್ಯಾಕ್ಟನ್ನು ಇವರು ಇವ್ಯಾಲ್ಯೂಯೇಟ್ ಮಾಡ್ಕೊತಾರೆ. ಸೊ ರಿಪೋರ್ಟಲ್ಲಿ ಕೊಟ್ಟಿರೋಂಥ ಪಾಯಿಂಟ್ಸ್ಗಳನ್ನ ನಾವು ನೋಡ್ಕೋಬೇಕು ಅಂತಂದರೆ ನೆಕ್ಸ್ಟು ಇನ್ನೊಂದು 10 ವರ್ಷದಲ್ಲಿ ಗ್ಲೋಬಲ್ ವಾರ್ಮಿಂಗು ಸರ್ಫೇಸ್ ಟೆಂಪ್ರೇಚರು 1.09 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ 5 ವರ್ಷ ಏನಿದೆಯಲ್ಲ, ಇವಾಗ ಪ್ರೀವಿಯಸ್ 5 ವರ್ಷ ಏನಿದೆಯಲ್ಲ ಇದು ತುಂಬಾ ಹೈಯೆಸ್ಟ್ ರೈಸ್ ಆಗಿತ್ತು. ಇದರಲ್ಲಿ ಹಾಟೆಸ್ಟ್ ಟೈಮು ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವುದು 1850ಗೆ ಕಂಪೇರ್ ಮಾಡಿಕೊಂಡ್ರೆ ಲಾಸ್ಟ್ 5 ವರ್ಷ ಬಂದ್ಬಿಟ್ಟು ತುಂಬಾ ಹಾಟ್ ಆಗಿರುವಂಥ ಪೀರಿಯಡ್ ಅಂತ ಹೇಳ್ಬಿಟ್ಟು ಇವರು ಕರೀತಾ ಇರ್ತಾರೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಈಗ ಫ್ಯೂಲ್ ಪ್ರೈಸಸ್ಸು ಜಾಸ್ತಿ ಆಗ್ತಿದೆ, ನಮಗೆಲ್ಲರಿಗೂ ಗೊತ್ತು. ಸೊ ಫ್ಯೂಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ಯಾವ ಇನ್ಫ್ಲೇಷನ್ ಅಂತ ನಾವು ಕರಿಬೋದು? ಅದನ್ನು ನೋಡಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಆಗುತ್ತೆ. ಇನ್ಫ್ಲೇಷನ್ ಅಂತಂದ್ರೆ ಏನು? ಇನ್ಫ್ಲೇಷನ್ ಅಂತಂದ್ರೆ ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ಪ್ರೈಸು.
ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ಪ್ರೈಸು. ಸೊ ಕಂಟಿನ್ಯೂಸ್ ಆಗಿ ಒಂದರದ್ದು ಪ್ರೈಸ್ ಜಾಸ್ತಿ ಆಗ್ತಿದೆ ಅಂತಂದರೆ ಅದನ್ನು ನಾವು ಇನ್ಫ್ಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಗೂಡ್ಸ್ದು ಆಗಿರ್ಬೋದು ಅಥವಾ ಸರ್ವಿಸಸ್ ಆದರೂ ಆಗಿರ್ಬೋದು. ಸೊ ಡೈಲಿ ಯೂಸಲ್ಲಿ ಇರುವಂಥದ್ದನ್ನ ಕಂಟಿನ್ಯೂಸ್ ಆಗಿ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಂತಂದರೆ ಓವರ್ ಆಲ್ ಕಾಸ್ಟ್ ಆಫ್ ಲಿವಿಂಗು ಕೂಡ ಜಾಸ್ತಿ ಆಗ್ತಿದೆಯಲ್ಲ, ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಈ ಇನ್ಫ್ಲೇಷನ್ ಆಗೋದಕ್ಕೆ 2 ಫ್ಯಾಕ್ಟರ್ ಇರುತ್ತೆ. ಒಂದು ಬಂದ್ಬಿಟ್ಟು ಡಿಮಾಂಡ್ ಫ್ಯಾಕ್ಟರು, ಡಿಮಾಂಡ್ ಪುಲ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಕರೀತಾರೆ, ಡಿಮಾಂಡ್ ಪುಲ್ ಫ್ಯಾಕ್ಟರ್. ಇನ್ನೊಂದು ಬಂದ್ಬಿಟ್ಟು ಕಾಸ್ಟ್ ಪುಷ್ ಫ್ಯಾಕ್ಟರ್, ಕಾಸ್ಟ್ ಪುಷ್ ಫ್ಯಾಕ್ಟರ್. ಡಿಮಾಂಡ್ ಪುಲ್ ಫ್ಯಾಕ್ಟರ್ ಅಂತಂದ್ರೆ ಏನು? ಇನ್ಕ್ರೀಸ್ ಇನ್ ಪ್ರೈಸ್ ಡ್ಯೂ ಟು ಓವರ್ ಆಲ್ ಇನ್ಕ್ರೀಸ್ ಇನ್ ಡಿಮಾಂಡ್. ಅಂತಂದರೆ ಇವಾಗ ಮೂರೇ ಫೋನ್ಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ, ಆದರೆ 100 ಜನರಿದ್ದಾರೆ. ಸೊ ಈಗ 3 ಫೋನ್ ಇದೆ, 100 ಜನರಿದ್ದಾರೆ, 100 ಜನರಿಗೂ ಆ ಫೋನ್ ಬೇಕು ಅಂತಂದರೆ ಈ 100 ಜನರಲ್ಲಿ ಯಾರು ಜಾಸ್ತಿ ಅಮೌಂಟ್ ಕೊಡ್ತಾರೆ ಒಂದೊಂದು ಫೋನ್ಗೆ ಅವ್ರಿಗೆ ಫೋನು ಬರುತ್ತೆ. ಅಂತಂದರೆ 100 ಜನರಿಗೆ 100 ಫೋನ್ ಇದ್ದರೆ ₹1 ಒಂದೊಂದು ಮಾರ್ಬೋದಾಗಿತ್ತು. ಯಾಕಂತಂದರೆ ಆ ಟೈಮಲ್ಲಿ ಡಿಮಾಂಡು ಸಪ್ಲೈ ಮ್ಯಾಚ್ ಆಗ್ತಾಯಿದೆ. 100 ಜನರಿಗೂ ಫೋನ್ ಬೇಕು, ಬಟ್ 100 ಫೋನು ಇದ್ದಾವೆ. ಬಟ್ ಇವಾಗ 100 ಜನರಿಗೆ ಫೋನ್ ಬೇಕು, ಆದರೆ ಇರೋವಂಥದ್ದೇ 3 ಫೋನು. ಆವಾಗ ಡಿಮಾಂಡ್ ಜಾಸ್ತಿ ಇದೆ ಬಟ್ ಸಪ್ಲೈ ಕಮ್ಮಿ ಇದೆ. ಈ ಥರದ್ದು ಇರೋದಕ್ಕೆ ನಾವೇನಂತ ಕರಿತೀವಿ? ಈ ಥರ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ₹1 ಇರೋವಂಥದ್ದು ನಮಗೆ ₹10 ಆಗ್ಬೋದು, ₹11 ಆಗ್ಬೋದು. ಪ್ರೈಸ್ ಜಾಸ್ತಿ ಆಯ್ತಲ್ಲ ಫೋನಿಂದು, ಅದಕ್ಕೆ ಡಿಮಾಂಡ್ ಪುಲ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಕಾಸ್ಟ್ ಪುಷ್ ಫ್ಯಾಕ್ಟರ್ ಅಂತ ಬರುತ್ತೆ. ಕಾಸ್ಟ್ ಪುಷ್ ಫ್ಯಾಕ್ಟರ್ ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ. ಸೊ ಗೌರ್ಮೆಂಟ್ ಏನು ಹೇಳ್ತಿದೆ ಅಂತಂದರೆ, ಈಗ ಎಕ್ಸಾಂಪಲು ಮಿಲ್ಕ್ ಪ್ರೈಸಸ್ಸು ಕೂಡ ರೀಸೆಂಟಾಗಿ ₹2 ಜಾಸ್ತಿ ಮಾಡಿದ್ದಾರೆ, ನೀವು ನೋಡ್ಕೊಂಡಿರ್ಬೋದು. ಮಿಲ್ಕ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಏನೇನಾಗುತ್ತೆ, ನೆಕ್ಸ್ಟು ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬರುತ್ತಲ್ಲ, ಸ್ವೀಟ್ಸ್ ಆಗಿರ್ಬೋದು ಅಥವಾ ಬೇರೆ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅವುಗಳದೆಲ್ಲ ಪ್ರೈಸಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಮಿಲ್ಕ್ ಸಿಗೋದಕ್ಕೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತದೆ. ಇದನ್ನು ನಾವೇನಂತ ಕರಿತೀವಿ? ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ. ಅದೇ ಥರ ಕಾಸ್ಟ್ ಪುಷ್ ಇನ್ಫ್ಲೇಷನ್ನು ಫ್ಯೂಲಲ್ಲಿ ಯಾಕೆ ಆಗ್ತಿದೆ ಅಂತಂದರೆ ಫ್ರೈಟ್ ಕಾಸ್ಟು ಅಥವಾ ಅದರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು 50% ಜಾಸ್ತಿ ಆಗಿದೆ ಅಂತ. ಅದಕ್ಕೋಸ್ಕರ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಕಾಸ್ಟು ಆ್ಯಕ್ಚುಲಿ ಕಮ್ಮಿ ಆಗಬೇಕಾಗಿತ್ತು. ಫಸ್ಟ್ ಇಂಡಿಯನ್ ವುಮನ್ನು ಟು ಎವರ್ ಫ್ಲೈ ಏರ್ಕ್ರಾಫ್ಟ್ ಯಾರು ಅಂತಂದರೆ ಸರಳಾ ಠಕರಾಳ್. ನ್ಯಾಷನಲ್ ಕಮಿಷನ್ ಆಫ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ನ್ಯಾಷನಲ್ ಕಮಿಷನ್ ಆಫ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು. ಸೊ ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದೊಂದು ಸ್ಟ್ಯಾಚ್ಯೂಟರಿ ಬಾಡಿ, ನ್ಯಾಷನಲ್ ಕಮಿಷನ್ ಆಫ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು. ಇದು ನೋಡಿ ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಆಗಿರುತ್ತೆ. ಸೊ ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದ್ರೆ ಏನು? ಒಂದು ಆ್ಯಕ್ಟ್, ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟ್ ತೊಗೊಂಡು ಬಂದಮೇಲೆ ಬಂದಿರೋಂಥದ್ದು. ಸೊ NCPCR, ನ್ಯಾಷನಲ್ ಕಮಿಷನ್ ಆಫ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು. ಸೊ ಇದನ್ನು ನೋಡಿ, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್ 2005 ಬಂದಿತ್ತು. ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್, ಇದರ ಅಂಡರಲ್ಲಿ ನ್ಯಾಷನಲ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡರಲ್ಲಿ ಬರುತ್ತಿದ್ದು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಎಷ್ಟು ಕೃಷಿ ಕೇಂದ್ರಗಳಿದ್ದಾವೆ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ 725 ಕೃಷಿ ಕೇಂದ್ರಗಳಿದ್ದಾವೆ. ಟೋಟಲಾಗಿ 725 ಕೃಷಿ ಕೇಂದ್ರಗಳಿದ್ದಾವೆ. ಗೌರ್ಮೆಂಟ್ ಇವಾಗ ಪ್ರತಿಯೊಂದು ರೂರಲ್ ಡಿಸ್ಟ್ರಿಕ್ಟ್ಸಲ್ಲೂ ಕೂಡ ಒಂದು ಕೃಷಿ ಕೇಂದ್ರ ಓಪನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಅಂತಂದರೆ ತುಂಬ ಜಾಸ್ತಿ ನಂಬರಲ್ಲಿ ಕೃಷಿ ಕೇಂದ್ರ ಓಪನ್ ಮಾಡ್ಕೋಬೇಕು ಅಂತ. ಕೃಷಿ ಕೇಂದ್ರ ಏನು ಮಾಡುತ್ತೆ ಅಂತಂದರೆ ಲೋಕಲ್ ಸ್ಪೆಸಿಫಿಕ್ ಟೆಕ್ನಾಲಜಿ ಅಸೆಸ್ಮೆಂಟ್ ಮಾಡುತ್ತೆ. ಅಂತಂದರೆ ಈಗ ಇಲ್ಲಿ ಇದು ಬೇರೆ ಏರಿಯಾ, ಇದು ಬೇರೆ ಏರಿಯಾ, ಇದು ಬೇರೆ ಏರಿಯಾ. ಸೊ ಈ ಏರಿಯಾದಲ್ಲಿ ಸಾಯಿಲ್ ಅಸೆಸ್ಮೆಂಟ್ ಆಗಿರ್ಬೋದು, ಕ್ರಾಪ್ ಅಸೆಸ್ಮೆಂಟ್ ಆಗಿರ್ಬೋದು, ಓವರ್ ಆಲ್ ಅಗ್ರಿಕಲ್ಚರಿಂದು ಅಸೆಸ್ಮೆಂಟ್ ಮಾಡ್ಕೊಳುತ್ತೆ. ಏನು ಬೆಳೆಸಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಯಾವ ಕ್ರಾಪು ನೀಟಾಗಿ ಬೆಳೆಯುತ್ತೆ, ವಾಟರ್ ಕೆಪಾಸಿಟಿ ಯಾವುದಿರುತ್ತೆ, ಈ ಥರದ್ದೆಲ್ಲ ಬೇರೆ ಬೇರೆದು ಅವರು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ನಾವು ಕೃಷಿ ವಿಕಾಸ್ ಕೇಂದ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದೊಂಥರ ಫಾರ್ಮರ್ಸಿಗೆ ಮತ್ತು ಸೈಂಟಿಸ್ಟಿಗೆ ಒಂದು ಬ್ರಿಡ್ಜ್ ಮಾಡುವಂಥ ಒಂದು ಗ್ಯಾಪ್ ಇದು ಕೃಷಿ ವಿಕಾಸ್ ಕೇಂದ್ರ. ಬೇರೆ ಬೇರೆ ಫೆಸಿಲಿಟೀಸ್ ಇರುತ್ತೆ. ಪಲ್ಸ್ ಸೀಡ್ ಹಬ್ ಇರುತ್ತೆ, ಸಾಯಿಲ್ ಟೆಸ್ಟಿಂಗ್ ಕಿಟ್ಸ್ ಇರುತ್ತೆ, ಮೈಕ್ರೋ ಇರಿಗೇಷನ್ ಸಿಸ್ಟಮು, ಫಾರ್ಮಿಂಗ್ ಸಿಸ್ಟಮ್, ಇವೆಲ್ಲದೂ ಕೂಡ ಇರುತ್ತೆ. 100% ಗೌರ್ಮೆಂಟು ಫಂಡೆಡ್ ಇದು ಕೃಷಿ ವಿಕಾಸ್ ಕೇಂದ್ರ. ಸೊ ತುಂಬ ಇಂಪಾರ್ಟೆಂಟ್ ಇದು, ಎಸ್ಪೆಷಲಿ ನಮಗೆ ಸ್ಕೀಮ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೀವಿಯಸ್ ಲೆಸನಲ್ಲಿ ನೋಡ್ಕೊಂಡಿರೋಂಗೆ ನಾವು ಪೆಸೆಕ್ಸ್ ಎಕ್ಸಸೈಸ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಪೆಸೆಕ್ಸ್ ಎಕ್ಸಸೈಸು ಇಂಡಿಯಾ ಮತ್ತು ಯಾವ ದೇಶದ ಮಧ್ಯದಲ್ಲಿ ಕಂಡಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ದಿರಿ. ಅದರ ಜೊತೆಗೆ ನಿಮಗೆ ಇವುಗಳದೆಲ್ಲ ನೋಟ್ಸು PDF ಬೇಕು ಅಂತಂದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.